ಪ್ರಸಾದಿಯೇ ಅಂಗಸ್ಥಲವಾದರೆ ಶಿವಲಿಂಗವೇ ಲಿಂಗಸ್ಥಲ. ಅಗ್ನಿಯೇ ಅಂಗವಾಗಿ ಆ ಅಂಗಕ್ಕೆ ನಿರಹಂಕಾರ ಹಸ್ತವಾಗಿದ್ದರೆ ಬಸವಣ್ಣವರಿಗೆ ವಿನಯವಂತಿಕೆ ನಮ್ಮಲ್ಲಿ ಅಳವಡಕ್ಕೆ ಸಾಧ್ಯ ಆಗುತ್ತೆ. ಮೂರ್ತಿ ಸಾಧಕ್ಯ ಇಚ್ಛಾಶಕ್ತಿಯಿಂದ ಯಾವುದೇ ಕ್ರಿಯೆ ಮಾಡಬೇಕು ಅಂದರೂ ನಮ್ಮೊಳಗೆ ಇಚ್ಛೆ ಸದಿಚ್ಛೆಯಾಗಿ ಹೊರಹೊಮ್ಮಬೇಕು. ಸದಿಚ್ಛೆ ಹೊರಹೊಮ್ಮಿದರೆ ಅದು ಸುಗ್ಧಾನವಾಗಿ ತಮ್ಮನ ಕ್ರಿಯೆಗೆ ತೊಡಗಿಸ್ಕೊಳ್ಳಿಕ್ಕೆ ಯೋಗ್ಯ ಆಗುತ್ತೆ. ನಮ್ಮ ಇಚ್ಛೆನೇ ದುರಿ ಇಚ್ಛೆ ಆದರೆ, ಅಂದರೆ ನಾನು ಕಳ್ಳತನ ಮಾಡಬೇಕು ಅಥವಾ ಕೊಲೆ ಮಾಡಬೇಕು ಅನ್ನುವ ಇಚ್ಛೆ ನಮ್ಮಲ್ಲಿ ಮೂಡಿದ್ರೆ ಅದು ಸತ್ಕ್ರಿಯೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸದಾಚಾರ ಅಳವಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸತ್ಕ್ರಿಯೆ ಅಳವಡಬೇಕು ಅಂದರೆ ನಮ್ಮಲ್ಲಿ ಹೊರಹೊಮ್ಮುವಂತಹ ಇಚ್ಛಾಶಕ್ತಿ ಇದೆಯಲ್ಲ, ಇದು ಜ್ಞಾನಶಕ್ತಿಯ ನಿರಹಂಭಾವದ ಇಚ್ಛೆಯಿಂದ ಹೊರಹೊಮ್ಮಿದರೆ ಸದಿಚ್ಛೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸದಿಚ್ಛೆಯನ್ನು ನಾವು ಅಳವಡಿಸ್ಕೊಂಡು ಆ ಹಸ್ತಕ್ಕೆ ಮೂರ್ತಿ ಸಾಧಕ್ಯವಾಗಿ ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಮೂರ್ತಿ ಸಾಧಕ್ಯ. ಸಾಧಕ್ಯಗಳಲ್ಲಿ ಅಮೂರ್ತಿ ಸಾಧಕ್ಯ, ಶಿವ ಸಾಧಕ್ಯ ಅಂತ 5 ಸಾಧಕ್ಯಗಳು ಬರ್ತವೆ. ಆ ಸಾಧಕ್ಯಗಳು ಶರಣಸ್ಥಲ, ಐಕ್ಯಸ್ಥಲ, ಪ್ರಾಣಲಿಂಗಸ್ಥಲ, ಪ್ರಸಾದಿಸ್ಥಲ, ಮಹೇಶ್ವರ ಸ್ಥಳ, ಭಕ್ತಸ್ಥಳ. ಒಂದೊಂದು ಶಿವ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತಿ ಸಾಧಕ್ಯ, ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ. ಈ ಸಾಧಕ್ಯಗಳ ಜೊತೆಗೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಚ್ಚಕ್ತಿ. ಒಂದೊಂದು ಸ್ಥಳಕ್ಕೂ ಒಂದೊಂದು ಶಕ್ತಿಗಳು, ಒಂದೊಂದು ಸಾಧಕ್ಯಗಳು, ಒಂದೊಂದು ದೇವತೆಗಳು ಎಲ್ಲವನ್ನು ಪಂಚೀಕರಣಗೊಳಿಸಿ ಷಟಸ್ಥಳಗಳಲ್ಲಿ ಎಲ್ಲವನ್ನು ನಮಗೆ ಗುರು ಬಸವಣ್ಣನವರಾಗಲಿ ಅಲ್ಲಮ ಪ್ರಭುದೇವರಾಗಲಿ ಕೊಟ್ಟಿದ್ದಾರೆ. ಅಲ್ಲಮ ಪ್ರಭುದೇವ್ರದ್ದು ಪೂರ್ಣ ಮೊದಲು ಆಡ್ತೀನಿ, ಆಮೇಲೆ ಅದನ್ನು ಚಿಂತನೆ ಮಾಡೋಣ. ತನ್ನ ತಾನರಿದಿರ ಮರೆದು ಶಿವಲಿಂಗದಳು ಭಿನ್ನವಳಿದ ಶರಣ ನಿಜಲಿಂಗೈಕ್ಯನು ಪಂಚಭೂತಗಳ ಪ್ರಪಂಚ ಗುಣಗಳ ನಳಿದು ವಂಚಿಸುವ ಷಡ್ಭ್ರಮೆಯೊಳು ಸಿಲುಕದೆ ಪಂಚಬ್ರಹ್ಮವ ಪಂಚಮುಖ ಕಿತ್ತು ಸುಖಿಸುವ ಸಂಚುವ ನರಿದ ಶರಣ ಸುಖಿಯೋ ಭಕ್ತ. ಒತ್ತಿ ಮೂಲದ್ವಾರದಿಂದ ದಶವಾಯುಗಳ 10 ಮುಖದೊಳು ಹರಿವ ಕರ್ಣೇಂದ್ರಿಯ ಚಿತ್ತಮನ ಬುದ್ಧಿ ಚೈತನ್ಯವೊಂದಾಗಿ ಇಹ ವಸ್ತುವಿನೊಳೈಕ್ಯವನರಿದ ಶರಣ ಮಹೇಶ್ವರ. ಹಸಿವು ತೃಷೆ ವಿಷಯಗಳಿಗೆ ಮುಖಗೊಡದೆ ದಶವಿಧೇಂದ್ರಿಯ ಧಾಳಿಯೊಳು ಸಿಲುಕದೆ ರವಿಶಶಿಗಳೊಡಗೂಡಿ ಉಸಿರು ಉನ್ಮನಿಸುತ್ತ ಪಶುಪತಿಯೊಳೈಕ್ಯನೂ ಮಹಾಪ್ರಸಾದಿ. ಅಷ್ಟಾಂಗ ಯೋಗದೊಳು ಇಷ್ಟವನ್ನು ನೆಲೆಗೊಳಿಸಿ ಇಷ್ಟಲಿಂಗದೊಳು ನೆರೆಗಟ್ಟಿ ಬಲಿದು ಅಷ್ಟಾಂಗ ಒಲಗದೆ ಇಷ್ಟಾಂಗ ಉಲುಗದೆ ನೆನಹು ದೃಷ್ಟಿಯಲ್ಲಿ ನಿಂದಹನೇ ಪ್ರಾಣಲಿಂಗಿ. ಗುಣತ್ರಯಗಳ ನಳಿದು ಪ್ರಣವ ಮೂಲವ ತಿಳಿದು ಅಣಿಮಾದಿ ಅಷ್ಟಸಿದ್ಧಿಗಳನ್ನೊಲ್ಲದೆ ತ್ರಿಣಯ ತನ್ನೊಳಗೈಕ್ಯ ಪ್ರಣವ ಪಂಚಾಕ್ಷರಿಯ ಎಣೆಯಗಲ ದಿಪ್ಪಾತ ಶರಣ ನೆನಿಪ. ಅಂಗದೊಳಗಣ ಪ್ರಾಣ ಪ್ರಣವ ಪಂಚಾಕ್ಷರಿಯ ಇಂಗದೋಂಕಾರ ಲಿಂಗವನು ಜಪಿಸಿ ಅಂಗಲಿಂಗವನು ಹೆರೆ ಹಿಂಗದರ್ಪಿಸಿ ಮಿಕ್ಕ ಹಂಗು ಹರಿದ ಶರಣಲಿಂಗೈಕ್ಯನು. ತಾನು ತಾನಾಗಿ ಪರಮಾನಂದ ಸುಖದೊಳಗೆ ನಾನು ನೀನೆಂಬೆರಡಂಗವಳಿದು ಸ್ವಾನುಭಾವದೊಳಗೆ ಸುಷುಪ್ತಿಯೊಳು ಮೈ ಮರೆದು ತಾನು ತಾನಾದ ಗುರು ಗುಹೇಶ್ವರ. ಪಂಚಭೂತಗಳ ಪ್ರಪಂಚ ಗುಣಗಳ ಅಳಿದು ಅಂತ ಒಂದು ಶಬ್ದದಲ್ಲಿ ಹಿಡಿದಿಡ್ತಾರೆ ಅಲ್ಲಮ ಪ್ರಭುದೇವರು. ಪಂಚಭೂತಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಒಂದೊಂದು ಭೂತಕ್ಕೂ ಒಂದೊಂದು ಅದರ ಕರ್ಮ ಮತ್ತು ಧರ್ಮ ಅಂತ ವಿಧಾನ ಇದೆ. ಪೃಥ್ವಿ ತತ್ವದಲ್ಲಿ ಕಠಿಣತ್ವ ಮತ್ತು ಅದರ ಕರ್ಮ ಹಿಡಿದಿಟ್ಕೊಳ್ಳುವಂತಹ ಲಕ್ಷಣ ಅದರದ್ದು. ಈ ಕಠಿಣತ್ವ ನಮ್ಮ ಅಂಗದಲ್ಲೂ ಇದೆ. ಈ ಅಂಗದಲ್ಲಿರುವಂತಹ ಕಠಿಣತ್ವದ ಗುಣವನ್ನು ಮೃದುಗೊಳಿಸಿಕೊಂಡು ನಾವು ಆ ಲಿಂಗದ ಚೈತನ್ಯವನ್ನು ಹಿಡಿದುಕೊಳ್ಳುವಂತಹ ಸಾಧನೆಯ ಪಥದತ್ತ ನಾವು ಗಮನ ಇರಿಸಬೇಕು. ಕಠಿಣತ್ವ ಅಳಿಬೇಕು ಅಂತಂದರೆ
ಏನು ಅಲ್ಲಮ್ಮ ಪ್ರಭುದೇವರು ಬಯಲಕಾಯ ಗಳಿಸ್ಕೊಂಡಿದ್ರು ನೋಡ್ರಿ. ನಡೆದರೆ ಹೆಜ್ಜೆ ಇಲ್ಲ, ಸುಳಿದರೆ ನೆರಳಿಲ್ಲ ಅವ್ರದ್ದು. ಈ ಮಟ್ಟದ ನಿಲುವನ್ನು ಗಳಿಸ್ಕೋಬೇಕು ಅಂತಂದರೆ ಆ ಬಯಲ ನಿಲುವು ಬರಬೇಕಲ್ಲ. ಆ ಬಯಲ ನಿಲುವು ಬರಬೇಕು ಅಂತಂದರೆ ಅವರೇ ಹೇಳಿರುವಂತಹ ಸಾಧನೆಯತ್ತ ನಾವು ಗಮನ ಕೊಡಬೇಕು. ಎಷ್ಟು ಆಳವಾದಂತಹ ಸಾಧನೆಯ ವಿಧಾನಗಳನ್ನು ಸ್ವರವಚನಗಳಲ್ಲಿ, ಯೋಗದ ಬೆಳಗಿನ ವಚನಗಳಲ್ಲಿ ಹಿಡಿದಿಡ್ತಾರೆ. ವಂಚಿಸುವ ಷಡ್ಭ್ರಮೆಗಳಲ್ಲಿ ಸಿಲುಕದೆ, ನಮ್ಮನ್ನು ಇದೇ ಕರೆ ಎನ್ನುವಂತಹ ರೀತಿಯಲ್ಲಿ ವಂಚನೆಯ ರೀತಿಯಲ್ಲಿ ನಮ್ಮನ್ನು ಆ ಭ್ರಮೆ ಒಳಗೆ ಸಿಲುಕಿಸ್ತಾ ಇದೆ. ಅಂತಹ ಭ್ರಮೆಗಳನ್ನು ನಾವು ಕಳ್ಕೋಬೇಕು. ಜಾತಿ ಭ್ರಮೆ ಇರಲಿ, ಕುಲ ಭ್ರಮೆ ಇರಲಿ, 32 ಭ್ರಮೆಗಳನ್ನು ಆದಯ್ಯ ಶರಣರು ಹೇಳ್ತಾರೆ. ಎಲ್ಲ ರೀತಿಯ ಭ್ರಮೆಗಳೊಳಗೆ ನಾವು ಮುಳುಗ್ತಾ ಇದ್ದೀವಿ. ಇದೇ ಕರೆ ಏನೋ ಅನ್ನುವಂತಹ ಆ ಆಧುನಿಕ ಬದುಕಿನತ್ತ ನಾವು ಗಮನ ಇಟ್ಟು ಎಲ್ಲ ಭ್ರಮೆಗಳ ಬಲೆಯಲ್ಲಿ ನಾವು ಬೀಳ್ತಾ ಇದ್ದೀವಿ. ಈ ಭ್ರಮೆಗಳನ್ನು ನಾವು ಕಳ್ಕೋಬೇಕು. ಆ ಕಳೆದುಕೊಳ್ಳುವುದಕ್ಕೆ ಪಂಚಬ್ರಹ್ಮವನ್ನು ಪಂಚಮುಖಕ್ಕಿತ್ತು. ಈ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬುವಂತಹ ಈ ಲಿಂಗದ ಕಡೆಗೆ ನಮ್ಮ ಗಮನ ಸೆಳೆದ್ರೆ ಆಗ ನಾವು ಪಂಚಮುಖವನ್ನು ಆ ಪಂಚ ಬ್ರಹ್ಮಕ್ಕೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸುಖಿಸುವಂತಹ ಸಂಚುವನರಿದ ಶರಣ ಭಕ್ತ. ಈ ನಿಲುವನ್ನು, ಈ ಪಥವನ್ನು ಯಾರು ಅರಿತಾರೆ, ಅರಿತು ಆಚರಣೆಗೆ ತೊಡಸ್ಕೊಳ್ಳೋಕ್ಕೆ ತಮ್ಮ ಶ್ರದ್ಧಾಭಕ್ತಿಯಿಂದ ಗಮನ ಇಡ್ತಾರೆ, ಅವನು ಭಕ್ತ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರದ್ಧೆ ಅಂದರೆ ಒಂದು ಬೀಜವನ್ನು ನಿಸ್ವಾರ್ಥದಿಂದ ಬಿತ್ತುವುದು ಶ್ರದ್ಧೆ. ಆದರೆ ಅದನ್ನು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಿಕೊಳ್ಳುವಂತಹ ನಿಲುವನ್ನು ಅಳವಡಿಸ್ಕೊಳ್ಳೋದಿದೆಯಲ್ಲ, ಇದು ಮಹೇಶ್ವರ ಸ್ಥಳದ ನಿಷ್ಠೆ. ಒಂದು ಸಸಿ ನೊಟ್ಟರೆ ಅದು ಒಂದು ದಿನಕ್ಕೆ ಗಟ್ಟಿ ಆಗಲ್ಲ, ಬೀಜ ಬೇರು 1-2 ತಿಂಗಳಾದರೆ ನಾವು ಕೀಳ್ಲಿಕ್ಕೆ ಬರಲ್ಲ, ಅಷ್ಟು ಗಟ್ಟಿ ಆಗುತ್ತೆ. ಆ ರೀತಿ ಆಗುವಂತಹ ಶಕ್ತಿನ ನಾವು ಗಳಿಸ್ಕೊಂಡ್ರೆ ಅದು ನಿಷ್ಠವಾಗಿ ನಿಷ್ಠಾಭಕ್ತಿಯಾಗಿ ಹೊರಹೊಮ್ಮುತ್ತೆ. ಶ್ರದ್ಧಾಭಕ್ತಿನೇ ಗಟ್ಟಿಗೊಂಡಿದ್ದು ನಿಷ್ಠಾಭಕ್ತಿ. ಆ ನಿಷ್ಠಾಭಕ್ತಿಯತ್ತ ಗಮನ ಇರಿಸಬೇಕು ಅಂತಂದರೆ ನಾವು ಭಕ್ತ ಸ್ಥಳದಲ್ಲಿ ಪರಿಪೂರ್ಣ ಶರಣಾಗತಿಯಿಂದ ಗಟ್ಟಿಗೊಂಡು ಸುಜ್ಞಾನದ ಅರಿವಿನ ಕ್ರಿಯೆಯನ್ನು ನಾವು ತೊಡಸ್ಕೋಬೇಕಾಗುತ್ತೆ. ಸುಜ್ಞಾನಯುತವಾದಂತಹ ಅರಿವಿನ ಕ್ರಿಯೆಗೆ ನಾವು ತೊಡಸ್ಕೊಂಡಾಗ ಆ ಏನು ಕರ್ಮೇಂದ್ರಿಯಗಳು ಪರಿಶುದ್ಧಗೊಂಡು ಸದಾಚಾರದ ಆಚರಣೆಗಳನ್ನು ಅಳವಡಿಸ್ಕೊಳ್ತವೆ. ಕರ್ಮೇಂದ್ರಿಯಗಳು ಪರಿಶುದ್ಧ ಆಗೋದಂದರೆ ಮೃದು ವಚನ ನೋಡಿದ್ರೆ ವಾಕ್ ಸಿದ್ಧಿ, ವಾಕ್ ಪರಿಶುದ್ಧ ಆಯಿತು. ಸತ್ಕ್ರಿಯೆಯನ್ನು ಆಚರಣೆಗೆ ತೊಡಸ್ಕೊಂಡ್ರೆ ಹಸ್ತ ಪಾಣಿ ಶುದ್ಧ ಆಯಿತು. ವಾಕ್ ಪಾಣಿ ಪಾದ ಸದಾಚಾರದ ಅಂದರೆ ಲಿಂಗಾಂಗ ಸಾಮರಸ್ಯದ ಕಡೆಗೆ ನಮ್ಮ ಪಥ ನಡೀತಿದ್ದೀವಿ ಅಂತಂದರೆ ನಮ್ಮ ಪಾದ ಶುದ್ಧ ಆಯಿತು. ಸದ್ಬಯಕೆಗಳನ್ನು ನಾವು ಸದ್ಭಾವನಾ ರೂಪದಲ್ಲಿ ಸದ್ಬಯಕೆಗಳನ್ನು ನಾವು ಹೊರಹೊಮ್ಮಿಸ್ತಾ ಹೋದರೆ ನಮ್ಮ ಗುದ ಮತ್ತು ಗುಹ್ಯ ಸ್ಥಾನಗಳು ಪರಿಶುದ್ಧ ಆಗ್ತವೆ. ಅಂತಹ ಪಥದಲ್ಲಿ ನಾವು ನಡೆದಾಗ ಪಂಚ ಕರ್ಮೇಂದ್ರಿಯಗಳು ಪರಿಶುದ್ಧ ಆಗುತ್ತೆ. ಪಂಚ ಕರ್ಮೇಂದ್ರಿಯಗಳು ಪರಿಶುದ್ಧಗೊಂಡದ್ದೇ ಭಕ್ತಸ್ಥಳ. ಕರ್ಮೇಂದ್ರಿಯಗಳು ಪರಿಶುದ್ಧಗೊಂಡು ಕರ್ಮೇಂದ್ರಿಯಗಳ ಕ್ರಿಯೆಗಳು ಪರಿಶುದ್ಧವಾಗಿ ಹೊರಹೊಮ್ಮಬೇಕು ಅಂದರೆ ಸುಜ್ಞಾನ ಅಲ್ಲಿ ಬರಬೇಕಾಗುತ್ತೆ. ಈ ಸುಜ್ಞಾನದ ಮೂಲ ನಿಲುವೇ ಮಹೇಶ್ವರ ಸ್ಥಳದ ಆಚರಣೆ. ಸುಜ್ಞಾನ ನಮ್ಮಲ್ಲಿ ಅಳವಡಬೇಕು ಅಂತಂದರೆ ಪ್ರಸಾದಿ ಸ್ಥಳದ ಸದಿಚ್ಛೆ ಇರಬೇಕಾಗುತ್ತೆ, ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಇಚ್ಛಾಶಕ್ತಿ ಪರಿಶುದ್ಧವಾಗಿ ನಮ್ಮಲ್ಲಿ ಹೊರಹೊಮ್ಮಿತು ಅಂತಂದರೆ ಸುಜ್ಞಾನ ಅದಕ್ಕೆ ಪ್ರೇರಕ ಶಕ್ತಿಯಾಗಿ ಸತ್ಕ್ರಿಯಾ ಆಚರಣೆ ನಮ್ಮಲ್ಲಿ ಅಳವಡುತ್ತೆ. ಸದಾಚಾರ ಸಂಪನ್ನರಾಗಬೇಕು ಅಂದರೆ 3 ಏನು ಮಾರ್ಗಕ್ರಿಯೆಗೆ ಭಕ್ತ ಮಹೇಶ ಪ್ರಸಾದಿ ಬಿಟ್ಟಿರಲ್ಲ ಒಂದಕ್ಕೊಂದು. ಏನು ಗುರುಲಿಂಗ ಜಂಗಮ ಬೇರೆ ಇಲ್ವಲ್ಲ, ತನುಮನ ಭಾವ ಬೇರೆ ಇಲ್ವಲ್ಲ, ಕಾಯ ಮನ ಮತ್ತು ಭಾವ ಬೇರೆ ಇಲ್ಲಲ್ಲ, ಅದೇ ರೀತಿ 3 ಒಂದಾಗೆ ಹೋಗುವಂತಹ ಸತ್ಪಥ ಇದು. ಏನು ಸದಿಚ್ಛೆ, ಸುಜ್ಞಾನ, ಸತ್ಕ್ರಿಯೆ, ಇವು 3 ಭಕ್ತ ಮಹೇಶ ಪ್ರಸಾದಿ ಸ್ಥಳದ ಒಂದು ಉನ್ನತವಾದಂತಹ ತಳಪಾಯದ ಏನು ಫೌಂಡೇಶನು ಬೇಕೇ ಬೇಕಲ್ಲ. ಒಂದು ಮನೆ ಗಟ್ಟಿಯಾಗಿ ನಾವು ಎತ್ತರಕ್ಕೆ ಬೆಳೆಸಬೇಕು, ಎತ್ತರದ ಮನೆಯನ್ನು ಕಟ್ಟಬೇಕು ಅಂತಂದರೆ ತಳಪಾಯ ಎಷ್ಟು ಮುಖ್ಯನೋ ಅಷ್ಟು ಈ ಲಿಂಗಾಂಗ ಸಾಮರಸ್ಯದತ್ತ ಎತ್ತರದ ನಿಲುವಿಗೆ ಏರಬೇಕು ಅಂತಂದರೆ ಭಕ್ತ ಸ್ಥಳದಲ್ಲಿ ಸದಾಚಾರ ಅಷ್ಟು ಪರಿಶುದ್ಧವಾಗಿರಬೇಕು. ಸತ್ಕ್ರಿಯಾವಂತರಾಗಿ ನಾವು ಗಮನ ಕೊಟ್ಟು ಆ ಕ್ರಿಯೆಯತ್ತ ನಾವು ಗಮನವನ್ನು ಇರಿಸಿ ಮುನ್ನಡಿಬೇಕು. ನಿಷ್ಠಾಭಕ್ತಿ ನಮ್ಮಲ್ಲಿ ಅಳವಡ್ತು ಅಂತಂದರೆ ಆ ನಿಷ್ಠಾಭಕ್ತಿಗೆ ಪೂರಕ ಶಕ್ತಿಯಾಗಿ
ಜ್ಞಾನಶಕ್ತಿ ನಮಗೆ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಮುನ್ನಡೆಸುತ್ತೆ. ಆ ಜ್ಞಾನಶಕ್ತಿ ನಮ್ಮಲ್ಲಿ ಅಳವಡ್ತು ಅಂತಂದರೆ ನಾನು ಏನು ಮಾಡಬೇಕು, ಯಾವ ರೀತಿ ನಮ್ಮ ಬದುಕನ್ನು ಸತ್ಕ್ರಿಯೆಯಿಂದ ಸತ್ಯಶುದ್ಧ ಕಾಯಕದಿಂದ ನಾವು ಯಾರಿಗೂ ಒಜ್ಜೆ ಆಗದಲೆ, ಯಾರಿಗೂ ಅಧೀನ ಆಗ್ದಂಗೆ ಬದುಕುವಂತಹ ಸತ್ಯವಾದಂತಹ ನಿಲುವು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅಂತಹ ನಿಲುವನ್ನು ಅಳವಡಿಸ್ಕೊಂಡು ನಾವು ಮುನ್ನಡೆದ್ರೆ ಮಹೇಶ್ವರ ಸ್ಥಳದಲ್ಲಿ ನಮಗೆ ಬೇಕಾದಂತಹ ಅನುಭವ ಜ್ಞಾನ ನಮಗೆ ತೋರ್ತಾ ಹೋಗುತ್ತೆ.